ಧರ್ಮಸ್ಥಳದ ಗೋಜಲು ಬಂದಾಗ ಕೆಲ ದಿನಗಳ ನಂತರ ಪ್ರಿಯಾಂಕ ಖರ್ಗೆ ಆದಿಯಾಗಿ ಕೆಲವರು ಒಂದನ್ನು ಬಿಟ್ಟರು. ಇದು RSS ವರ್ಸಸ್ RSS. ಈಗ ನಾವು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಹೇಳ್ತೀವಿ. ಪ್ರಿಯಾಂಕ ಖರ್ಗೆ ಪ್ಲೀಸ್ ನೋಟ್ ಆ್ಯಂಡ್ ಇನ್ಫಾರ್ಮ್ ಯುವರ್ ಡ್ಯಾಡ್. ಪಾಪ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಅಲೆ ಎದ್ದಿದೆಯಂತೆ. ಅದು ರಾಜಣ್ಣ ಹೇಳಿದ ರೀತಿಯಲ್ಲೋ ಅಲ್ಲವೋ ಗೊತ್ತಿಲ್ಲ, ಬಟ್ ಎದ್ದಿದಂತೆ. ಆ ಅಲೆನೂ ಇಲ್ಲ, ಪಲೆನೂ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿಯ ಜಪ ಮಾಡುತ್ತಾ ಸಚಿವ ಸ್ಥಾನ ಕಳೆದುಕೊಂಡರು. ಪುತ್ರ ಹಾಗೂ ಮೇಲ್ಮನೆ ಸದಸ್ಯ ರಾಜೇಂದ್ರ ಮಾತ್ರ ಅದೇ ತಂದೆಯ ಕ್ರಾಂತಿಯ ಪಥದಲ್ಲಿ ಮುಂದುವರೆದಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ, ನನಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಬಾಲಕೃಷ್ಣ ಇದಕ್ಕೆ ತಲೆ ಹಾಕಬೇಕಾಗಿತ್ತು ಅಂತ. ಬಾಲಕೃಷ್ಣಗೆ ಕಳ್ಕೊಳ್ಳೋ ಯಾವ ಭಯವೂ ಇಲ್ಲ. ಈಗ ಕಳ್ಕೊಳ್ಳೋದು ಏನೂ ಇಲ್ಲ, ಎಲ್ಲವೂ ಲಾಭವೇ. ತನ್ನ ನಾಯಕ ಅಂದರೆ ಈ ಪ್ರಕರಣದಲ್ಲಿ DKಯನ್ನು ಮೆಚ್ಚಿಸಲು ಮಾತಾಡಿದಷ್ಟು ಲಾಭವೇ. ಕಳ್ಕೊಳ್ಳೋದು ಏನಿಲ್ಲ. ಹಾಗಾಗಿ ಶುದ್ಧ ತರಲೆ ಸ್ಟೇಟ್ಮೆಂಟ್ ಅದು ನನ್ನ ಪ್ರಕಾರ. ಗೊತ್ತಿದ್ದರು ಕಾರಣ ಅದನ್ನು ಬಹಿರಂಗ ಮಾತಾಡಿದ್ದು ಪಕ್ಷದ ನಾಯಕನ ಬಗ್ಗೆ ಮಾತಾಡಿದ್ದುವೆ, ಪಕ್ಷದ ಶಿಸ್ತೆ ಅಂತ ಅವರ ಜನನಾಯಕ ಸ್ವೀಕಾರ ಮಾಡಬೇಕಾಗಿತ್ತು ಮಿಸ್ಟರ್ DK ಶಿವಕುಮಾರ್. ಅವ್ರು ಮಾಡಲ್ಲ. ಈ ಪ್ರಕರಣದಲ್ಲಿ ಅವ್ರಿಗೆ ಲಾಭ ಇದೆ ಅದು. ಹಾಗಾಗಿ ಅದು ತರಲೆ, ನನ್ನ ಪ್ರಕಾರದಲ್ಲಿ ಶುದ್ಧ ತರಲೆ ಅದು ಈ ಹಂತದಲ್ಲಿ. ಇನ್ನು ಇದರಿಂದ ಅವ್ರೇನು ಹೇಳಿದ್ರು ನೋಡಿ, ಮಂಪರ್ ಪರೀಕ್ಷೆ ಮಾಡಿದ್ರೆ ಗೊತ್ತಾಗತ್ತೆ. 100% ಅವರು ರಾಜಣ್ಣ BJP ಸೇರ್ಕೋತಾರೆ. ಇದಕ್ಕೆ ಅವ್ರ ರಾಜಣ್ಣ ಅವ್ರ ಪುತ್ರ ಹೇಳಿದ್ರು, ಅಯ್ಯೋ ನಾವ್ಯಾಕೆ ಹೋಗ್ತೀವಿ, DKಶಿನ CM ಮಾಡ್ತೀವಿ ಅಂದರೆ ಆ ಟೀಮೆಲ್ಲ ಹೋಗ್ತಾರೆ BJPಗೆ. ಅದೇ ಸೆಪ್ಟೆಂಬರ್ ಕ್ರಾಂತಿ ನಮ್ಮ ಫಾದರ್ ಹೇಳಿರೋದು ಅಂತ ಅವ್ರದ್ದು ವಾದ. ಮತ್ತು ಅವ್ರು ಹೇಳಿದ್ರು, ನೋಡಿ ನಮ್ಮ ತಂದೆ ಮಿನಿಸ್ಟರ್ಶಿಪ್ಪನ್ನು ಕಳ್ಕೊಂಡಿದ್ದು ಏನು ಹಗರಣದಿಂದಾನ ಅಲ್ಲ, RSS ಗೀತೆ ಹಾಡ್ಬಿಟ್ಟ ಅಲ್ಲ, ಜೀವನ ಚಿಕ್ಕಂದಿನೆಲ್ಲ ಚಡಿ ಹಾಕೊಂಬಂದಿದ್ದ, ಚಡಿ ಅಂದರೆ RSSಗೆ ಹೋಗಿದ್ದಿದ್ದು ಅಂತಾನ ಅಲ್ಲ. ಹಾಗಾಗಿ ಇನ್ನು 10 ವರ್ಷ ಆದರೂ ನಾವು ಸಿದ್ದರಾಮಯ್ಯನವ್ರ ಪರಾನೇ ಅಂತೇನೋ ಹೇಳಿದ್ರು. ಬ್ರೈನ್ ಮ್ಯಾಪಿಂಗ್ ಅವ್ರಿಗೆ ಮಾಡಿಸ್ರಿ, ಬಾಲಕೃಷ್ಣಗೆ ನಮ್ಗೆ ಯಾಕೆ ಅಂತೆಲ್ಲ ಇದು ಒಬ್ರಿಗೊಬ್ರು ಬೈಕೊಂಡ್ರು. ಅವ್ರು ಆಮೇಲೆ ಮತ್ತೆ ಬೈದರು ಬಾಲಕೃಷ್ಣ. ನಾನು ಅವ್ರನ್ನ ಪರಮೇಶ್ವರನ್ ಬೈದಿದ್ದು, ನಾನು ತೆವಲಲ್ಲಿ ಮಾತಾಡಿದ್ದಿದ್ದು, ಅವರಲ್ವಾ ಮಾತಾಡಿದ್ದಿದ್ದು. ಇದು ಶಿಸ್ತಿನ ಪಕ್ಷದಂತೆ ನಡೆಸುವ ವ್ಯಕ್ತಿಯಂತೆ ಆಗಾಗ್ಗೆ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡುವ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಕರ್ನಾಟಕ ಕಾಂಗ್ರೆಸ್ಸಿನ ಕತೆ. ನೀವು ಅವ್ರನ್ನೇ ಕೇಳಿ, ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳಿ. ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? ಇನ್ ಸ್ವಲ್ಪ ದಿವಸ ಕಾಯ್ದು ನೋಡಿ, ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವ್ರೆ ಅಷ್ಟೇ. ಇಲ್ಲಿ ಅವ್ರಾಗಲೇ ಒಂದ್ ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ, ಆಗಲೇ ಚರ್ಚೆಗಳು ಮಾಡವ್ರೆ. ರಾಜಣ್ಣವ್ರು ಹೇಳಿದ್ರಪ್ಪ, ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ BJPಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ಬೆಳಿಗ್ಗೆ ಇವರೇ BJPಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ನಾವು ಇವತ್ತಲ್ಲ ಇನ್ನೂ 10 ವರ್ಷವರು ನಾವು ಸಿದ್ದರಾಮಯ್ಯ. ಯಾರನ್ನಾರು ಮತ ತಗೊಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ತೋರಿಸಿ ನಮ್ಗೆ ಮತ ಬಿಡುತ್ತೆ. ಇನ್ಯಾರನ್ನ ತೋರಿಸ್ಕೊಂಡು ನಮಗೆ ಅದೆಲ್ಲ ಆಗುವಂಥದ್ದಲ್ಲ. ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ. ನಾನು ಅದಕ್ಕೆ ಹೇಳಿರೋದು, ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬಿಟ್ರೆ ಯಾರು BJPಗೆ ಹೋಯ್ತಾರೆ ಅಂತ ಗೊತ್ತಾಯ್ತದೆ. ಅವರ ಕಮ್ಯುನಿಟಿ ಸಭೆಯಲ್ಲಿ ಕೂತ್ಕೊಂಡು ನನಗೆ ವಿಜಯ. ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರೇ, ಇದಕ್ಕೆ ಉದಾಹರಣೆ ದೊಡ್ಡ ನಾಯಕರು ತುಂಬಾ ಜನ ಇದ್ದಾರೆ. ಇವೆಲ್ಲ ಈ ಊಹಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರಾಜಕಾರಣದಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆ ಟಚ್ ಅಲ್ಲಿರೋದು, ಅವ್ರ ಜೊತೆ ಇವ್ರು ಟಚ್ ಅಲ್ಲಿರೋದು. DK ವಿಜಯೇಂದ್ರ ಜೊತೆ ಟಚ್ ಅಲ್ಲಿದ್ದಾರೆ ಅಂತ ಒಬ್ಬ BJP ನಾಯಕನ ಆಕ್ಷೇಪ. ಅವ್ರೀಗ BJP ಇಲ್ಲ ಕಿತ್ತಾಕಿದ್ರು ಅವ್ರನ್ನ. ಅದಕ್ಕೇನು ಹೇಳ್ತೀರಿ? ಅದಕ್ಕೇನು ಹೇಳ್ತಾರೆ ಬಾಲಕೃಷ್ಣ? ಈಗ ಒಂದೇ ಆಚೆ ಇಟ್ಟಿದ್ದಾರೆ. ನನಗೆ 100% ಗೊತ್ತು. DKದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರು BJPಗೆ ಹೋಗ್ತಾರಾ ಇಲ್ವಾ ಗೊತ್ತಾ? ಯಡಿಯೂರಪ್ಪನವ್ರ ಜೊತೆ ಡೀಲು DKದು ಅಂತ ಒಂದು ಆರೋಪ. ಈಗ DKಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀರಾ? ಬೇಸಿಕಲಿ ದಿಸ್ ಮ್ಯಾನ್ ವಾಂಟ್ಸ್ ಟು ಕ್ರಿಯೇಟ್ ಎ ಸಿಚುಯೇಷನ್. ಆ ಪರಿಸ್ಥಿತಿಯನ್ನು ನಾನು ಇಂಪಾರ್ಟೆಂಟ್ ಅಂತ ಅವರ ನಾಯಕರ ಒಡ್ಡೋಲಗದಲ್ಲಿ ಕಂಗೊಳಿಸಲು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇದು ಸಂಬಂಧವಿಲ್ಲದೆ ಇರೋ ವಿಷಯವನ್ನು ಈ ವ್ಯಕ್ತಿ ಕೈಗೆತ್ಕೊಂಡು ಇವತ್ತು ಮಜಾ ತಗೊಂಡಿದ್ದಾರೆ. ಸಮುದಾಯದ ಸಭೆಯಲ್ಲಿ ವಿಜಯೇಂದ್ರ ಕಾಂಟ್ಯಾಕ್ಟ್ ಅಲ್ಲಿದ್ರು, ಪದೇ ಫೋನ್ ಮಾಡ್ತಾರೆ ಅಂತ ಅಲ್ಲಿ ಯಾಕೆ ಪ್ರಸ್ತಾಪ ಮಾಡಬೇಕಿತ್ತು? ಅವ್ರು 1000 ಮಾಡಿರ್ತಾರೆ. ನೀವು ಪಕ್ಷದೊಳಗಡೆ ನಿಮ್ಮ ಶಿಸ್ತಾಗಿದ್ದು ನಿಮ್ಮ ಅಧ್ಯಕ್ಷರಿಗೆ ಹೇಳಬೇಕಿತ್ತು ಅದನ್ನು.
ಈ ರೀತಿ ಆಗ್ತಾ ಇದೆ ಅಂತ ಬಹಿರಂಗವಾಗಿ ಅದಕ್ಕೆ ಏನು ಮಾಡ್ತೀರಿ? ಒಂದು. ಎರಡನೇದು ಅವ್ರು ಹೇಳ್ತಾರೆ ಎಲ್ಲ 3 ಕಡೆ ಗೆದ್ದಿದ್ದೀನಿ ಅಂದರೆ ಕಾಂಗ್ರೆಸ್ಸಲ್ಲೂ ಗೆದ್ದಿದ್ದೀನಿ, JDS ಅಲ್ಲೂ ಗೆದ್ದಿದ್ದೀನಿ, BJPಲೂ ಗೆದ್ದಿದ್ದೀನಿ, ಎಷ್ಟು ಕಷ್ಟ ಗೊತ್ತಾ ಅಂತ. ಎಷ್ಟು ಕಷ್ಟ ಅನ್ನೋದು ಗೊತ್ತು. ಮತ್ತು ಆಯಾಯ ರಾಜಕೀಯ ಪಕ್ಷಗಳು ಈ MLAದು ಲಾಯಲ್ಟಿ ಏನು ಪಕ್ಷದ ವಿಚಾರದಲ್ಲಿ ಅನ್ನೋದನ್ನೂ ಯೋಚನೆ ಮಾಡಬೇಕು. ಯಾಕಂದರೆ ನಿಮ್ಗೆ ಬದುಕು ಅನುಕೂಲ ಆದಾಗ ಯಾವ ಪಕ್ಷಕ್ಕೆ ಬೇರೆ ಹೋಗ್ತೀರಿ ಅಂತ ಆಯ್ತದ. ಐ ಡೋಂಟ್ ಥಿಂಕ್ ಇಟ್ಸ್ ಎ ಫೇರ್ ಥಿಂಗ್ ಬಾಲಕೃಷ್ಣ ಹ್ಯಾಸ್ ಡನ್. ಇದು ನಾಟ್ ದಟ್ ರಾಜಣ್ಣ ಮಾಡಿದ ಸರಿ ತಪ್ಪು ಅನ್ನೋ ಕಾಲ ನಾನು ಹೇಳ್ತಿರೋದು. CM ಹೆಸರಿಲ್ದಿದ್ರೆ ಓಟ್ ಬರಲ್ಲ ಅಂತ ಅವ್ರ ಪುತ್ರ ಏನು ಹೇಳಿದ್ರು. ನಾನು ಅದನ್ನು 1000% ಸಪೋರ್ಟ್ ಮಾಡ್ತೀನಿ. ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡೆ ಕಾಂಗ್ರೆಸ್ನವ್ರು ಸುಮ್ಮನೆ ಬುರುಡೆ ಬಿಟ್ಟರೆ ನಾನು ಏನೂ ಮಾಡೋಕ್ಕೆ ಬರಲ್ಲ. ಲೆಟ್ ಬಾಲಕೃಷ್ಣ ಟೆಲ್ ಮಿ ಯಾರ ಹೆಸರು ಹೇಳ್ಬಿಟ್ಟು ಅಲ್ಲಿ ಓಟ್ ತಗೋತಾರೆ. ಇಲ್ಲ ಪಾರ್ಟ್ಲಿ DK ಹೆಸರು ಹೇಳಬೇಕು, ಒಕ್ಕಲಿಗರನ್ನ CM ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ. ಮುಸ್ಲಿಮರಿಗೆ ಯಾರ ಹೆಸರು ಬೇಕಿಲ್ಲ ಕಾಂಗ್ರೆಸ್ಗೆ ಸದ್ಯದ ಪರಿಸ್ಥಿತಿನಲ್ಲಿ. ಅವ್ರಿಗೆ ಆಯ್ಕೆ ಇಲ್ಲ. ಹಂಗಾಗಿ ನಿಮ್ಗೆ ಯಾರ ಹೆಸರು ಬೇಕಿಲ್ಲ. ಕಾಂಗ್ರೆಸ್ ಅಂದರೆ ಸಾಕು, ಅವ್ರು ಓಟ್ ಹಾಕ್ಕೋತಾರೆ. ಇನ್ನು ಬೇರೆ ಯಾರ ಹೆಸರನ್ನ ಹೇಳ್ತಿರ್ರಿ ಮಿಸ್ಟರ್ ಬಾಲಕೃಷ್ಣ? ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಓಟ್ ತಗೋತೀರಾ? ಯಾರಿಗೆ ಬಿಡ್ತೀರಿ ಬುರುಡೆನ? ಸುಮ್ಮನೆ ಒಂದಿಷ್ಟು ಒಕ್ಕಲಿಗರ ಪ್ರಭಾವವಿರುವ ಜಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗಾದ್ರೂ DK ಶಿವಕುಮಾರ್ ಹೆಸರು, ಲಾರ್ಜ್ ಮಟ್ಟದಲ್ಲಿ ಹಲವಾರು ಉತ್ತರ ಕರ್ನಾಟಕದ ಕ್ಷೇತ್ರಗಳೂ ಸೇರಿದಂತೆ ಹಲವೆಡೆಗಳಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಿಟ್ಟರೆ, ಮತ್ತು ಆಯಾ ಕ್ಷೇತ್ರದಲ್ಲಿ ಆಯಾ ಶಾಸಕನಾಗಿ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿಗಿರುವ ತಾಕತ್ತಿನ ಆಧಾರದಲ್ಲಿ ಆಗಬೇಕೇ ಹೊರತು ಯಾವನ್ರಿ ಓಟ್ ಕೊಡ್ತಾನೆ? ರಾಹುಲ್ ಗಾಂಧಿ ಮುಖ ನೋಡ್ಕೊಂಡು ಈ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲೂ ಕೊಡಲ್ಲ. ಕೊಟ್ಟಿದ್ದಿದ್ದರೆ ಯಾಕ್ರಿ ಹಿಂಗೆ ಈ ಪರಿಸ್ಥಿತಿಗೆ ಬರ್ತಿದ್ರಿ? ನಿಮ್ಮದು ಪಕ್ಷ ಯಾಕೆ ಬರ್ತಿದ್ರಿ? ಎರಡು ಕಡೆ ಮೊನ್ನೆ ಗೆದ್ದಾಗ ಅದನ್ನು ರಾಹುಲ್ ಗಾಂಧಿಗೆ ಕ್ರೆಡಿಟ್ ಮಾಡಿದ್ರಲ್ಲ ಕಾಂಗ್ರೆಸ್ನವರು, ಮೆಚ್ಚಿಸ್ಲಿಕ್ಕೆ ಅಷ್ಟೇ. ಆ ಫ್ಯಾಮಿಲಿ ಇಲ್ದಿದ್ರೆ ಕಾಂಗ್ರೆಸ್ ಇರಲ್ಲ, ಅದಕ್ಕೋಸ್ಕರ ಅವ್ರು ಮೆಚ್ಚಕ್ಕೆ ಮಾಡಿದ್ರಿ ಅಷ್ಟೇ. ಗೆದ್ದಿದ್ಯಾವನೋ ಕಷ್ಟಪಟ್ಟಿದ್ಯಾವನೋ ತಗೊಂಡೋಗಿ ಹಾರ ಹಾಕ್ಬಿಟ್ಟು ಜೈ ಜೈ ಕೂಗಿದ್ಯಾವನಿಗೋ. ಆದರೆ ಸೋತಾಗ ಯಾಕಪ್ಪ ತಗೊಳ್ಳಿಲ್ಲ? ಬೈದು ಬಿಡೋದು ಯಾರನ್ನೋ ಒಬ್ಬರನ್ನ. ವೋಟಿಂಗ್ ರೈ ಸರಿ ಇಲ್ಲ, ಚುನಾವಣಾ ಆಯೋಗನೇ ಸರಿ ಇಲ್ಲ, ಅವ್ನು ಬೋಗಸ್ಸು ಇವ್ನು ಬೋಗಸ್ಸು, ಮೆಷಿನ್ ಸರಿ ಇಲ್ಲ, ಇಂಕ್ ಸರಿ ಇಲ್ಲ, ಪೇಪರ್ ಸರಿ ಇಲ್ಲ, ಅವತ್ತು ಸೂರ್ಯ ಕರೆಕ್ಟಾಗಿ ಬರಲಿಲ್ಲ, ಅಡ್ಜಸ್ಟ್ಮೆಂಟ್ ಆಯಿತು, ಬರೀ ಬುರುಡ ಬಿಟ್ಬಿಡೋದು. ಯಾರಿಗೆ ಹೇಳ್ತೀರಿ ಇದನ್ನ? ಪ್ರಾಕ್ಟಿಕಲ್ ಆಗಿ ರಾಜಕಾರಣ ಮಾಡೋರು ಒಬ್ಬರನ್ನ ಕರ್ಕೊಂಬಂದ್ರಿ ನನ್ನ ಹತ್ರಕ್ಕೆ ತೋರಿಸಿ ಹೇಳ್ತೀನಿ ನಾನು. ರಾಹುಲ್ ಗಾಂಧಿ ನೇಮ್ ಡಸ್ ನಾಟ್ ವರ್ಕ್ ಇನ್ ಕಾಂಗ್ರೆಸ್ ವೋಟ್ ಪಾಲಿಟಿಕ್ಸಲ್ಲಿ. ಆ್ಯಸ್ ಎ ಲೀಡರ್ ಅವ್ರು ನಿಮಗೆ ದೊಡ್ಡ ಲೀಡರ್ ಇರ್ಬೋದು ಅಷ್ಟೇ, ಅದು ನಿಮಗೆ ಬಿಟ್ಟಿದ್ದಿತ್ತು. ಹಾಗಾಗಿ ಅವ್ರು ಹೇಳಿದ್ದು ಸರಿ ಇದೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಧರ್ಮ ತಳುಕು ಹಾಕೊಂಡಿದೆ. ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದಕ್ಕೆ ಬಿಜೆಪಿ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೂ ಟೀಕೆಗಳಿಗೆ ಸರ್ಕಾರ ಡೋಂಟ್ ಕೇರ್ ಅಂದು ನಾಳೆ ಹಾಸನದ ನಿವಾಸಕ್ಕೆ ತೆರಳಿ ಬಾನು ಮುಷ್ತಾಕ್ಗೆ ಮೈಸೂರು ಜಿಲ್ಲಾಡಳಿತ ಅಧಿಕೃತ ಆಹ್ವಾನವನ್ನು ಕೊಡುತ್ತೆ. ಇನ್ನು ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರೋ ಕ್ರಮವನ್ನು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ರನ್ನ ಮಹಾರಾಜರು ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆ ಮಾಡಿದ್ದಾರೆ. ಈ ವೇಳೆ RSS ಎಲ್ಲಿ ಹೋಗಿದ್ರು? ಕುಂಕುಮ ಹಾಕುವುದು ಬಾನು ಮುಷ್ತಾಕ್ ಧರ್ಮದಲ್ಲಿ ಇಲ್ಲ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟರು. ಇನ್ನು ಸಿಎಂ ಮಾತಿಗೆ GT ದೇವೇಗೌಡ ಸಹ ಸಹಮತವನ್ನು ಸೂಚಿಸಿದ್ದಾರೆ. ಈ ಮಧ್ಯೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಇಲ್ಲಿಯವರೆಗೂ ಏನು ಪದ್ಧತಿ ಇತ್ತೋ ಅದನ್ನೇ ಈಗಲೂ ಕೂಡ ಮಾಡ್ಕೊಂಡು ಬರಬೇಕು, ಅದರಲ್ಲಿ ಬದಲಾವಣೆ ಆಗಬಾರ್ದು ಅಂತ ಹೇಳಿದ್ದಾರೆ. ರೈಟರ್ ಇನ್ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವರು ಕನ್ನಡ ಬರೆಯೋಕ್ಕಾಗತ್ತಾ? ಆಸಕ್ತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಪ್ರೀತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಇನ್ನೊಂದು ಧರ್ಮದವ್ರು ಕರೆದ್ರೆ ನೀವು ಅವರು ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಅವ್ರು ಬರಲ್ಲ, ನಂಬಿಕೆ ಇದ್ರೆ ಬರ್ತಾರೆ. ಮುಖ್ಯಮಂತ್ರಿಗಳೇ ಈ ಪವರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅಧಿಕಾರಿಗಳು ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ, ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ ಮತ್ತೆ ದಸರಾವನ್ನ ಹೇಗೆ ಉದ್ಘಾಟನೆ ಮಾಡ್ತೀರಿ? ನೀವು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ನಿಮ್ಮ ಹೇಳಿಕೆಗಳಿದಾವಲ್ಲ, ಅದು ಕನ್ನಡಿಗರಿಗೆ ಮಾಡಿದ ಅಪಮಾನ. ಮಿರ್ಜಾ ಇಸ್ಮಾಯಿಲ್ದನ್ನು ನಾನು ಅವತ್ತೇ ಹೇಳಿದ್ದೆ. ಇವತ್ತು ಯಾರದನ್ನು ಬಿಟ್ಟಿದ್ದು? ಇವತ್ತು ಬಿಡ್ತಾ ಇದ್ದೀರಿ ಹೇಳಕೊಂಬಂದು. ಎಲ್ಲ ನಿದ್ದೆ ಹೊಡಿತಿರ್ತೀರ ಏನು ಲೀಡರ್ಗಳೆಲ್ಲ? ಮಿರ್ಜಾ ಇಸ್ಮಾಯಿಲ್ಗೂ ನಿಸಾರ್ ಅಹಮದ್ಗೂ ಬಾನು ಮುಷ್ತಾಕ್ದು ಕಂಪೇರ್ ಮಾಡಬೇಡಿ, 2-3 ಬೇರೆ ಬೇರೆ. ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆಯಲ್ಲಿ ಪಾಲ್ದಾರರಾಗಿ ಹೋಗಿದಾರೆಯೇ ಹೊರತು ಉದ್ಘಾಟನೆ ಮಾಡೋಕ್ಕೆ ಹೋಗಿಲ್ಲ. ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಎರಡನೇದು, ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡೂ ಇರಲಿಲ್ಲ. ಇನ್ನು ನಿಸಾರ್ ಅಹಮದ್ದು ಅಷ್ಟೇ, ಆ ಥರದ ಸ್ಟ್ಯಾಂಡ್ ಇರಲಿಲ್ಲ. ಇವ್ರದ್ದು ಪ್ರಾಬ್ಲಮ್ ಆಗಿದ್ದು ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ, ನಂಬರ್ 1. ನಂಬರ್ 2, ಅವ್ರು ಕುಂಕುಮ ಹಾಕ್ಕೊಳ್ಳೋಕ್ಕೆ. ಯಾರು ಕುಂಕುಮ ಹಾಕ್ಕೊಳ್ಳಿ ಅಂತ ಅವ್ರಿಗೆ ಹೇಳಬೇಕು? ಯಾಕೆ ಹೇಳಬೇಕು? ಯಾರು ಹಾಕ್ಕೊಳ್ಳಿ ಅಂತ ಹೇಳಿರೋದು ಯಾರು? ಅವ್ರ ಕುಂಕುಮನ
ಸರಿ ಸರ್, ಈಗ ಕುಂಕುಮ ವಿಚಾರವಾಗಿ ಹೇಳ್ತಾರೆ ಧರ್ಮದಲ್ಲಿ ಇಲ್ಲ ಅಂತ, ಹಾಗೇನೆ ಮೂರ್ತಿ ಪೂಜೆನೂ ಧರ್ಮದಲ್ಲಿ ಇಲ್ವಲ್ಲ, ಅದನ್ನು ಎಕ್ಸಾಕ್ಟ್ಲಿ, ದಟ್ ಇಸ್ ಟ್ರೂ. ಈಗ ಚೀಫ್ ಮಿನಿಸ್ಟರ್ ಹೋಗಿ ಮಸೀದಿನಲ್ಲಿ ಪ್ರಾರ್ಥನೆಗೆ ರಂಜಾನ್ ಅಲ್ಲ ಯಾವ್ದ್ರಲ್ಲಿ ಹೋಗಿ ಟೋಪಿ ಹಾಕೊಂಡು ನಿಂತ್ಕೋತೀರಿ ಅಂದ್ರೆ ಅರ್ಥ ಏನು? ನೀವು ಮುಸ್ಲಿಂ ವಾದವನ್ನು ನಂಬುತ್ತೀರಿ ಅಂತನಾ? ನೀವು ನಂಬುತ್ತೀರಿ ಅಂತ. ನಾನು ಹಿಂದೂ ಅಂತೀರಿ, ನೆನ್ನೆ ಇನ್ನು ಅಂತಿದ್ದೀರಿ ದೇವಸ್ಥಾನ ಕಟ್ಸಿದ್ದೀನಿ ನಾನು ಹಿಂದೂ ಅಂತೀರಿ. ಹಂಗಾರೆ ಟೋಪಿ ಹಾಕಿದ್ದಕ್ಕೆ ಹೇಳೋಣ. ಹಿಂದೂಗಳೆಲ್ಲ ಇವಾಗ ಸಿದ್ದರಾಮಯ್ಯ ಹಿಂದೂ ತಂದು ಹೊರಗಾಕ್ರಿ ಅವ್ರನ್ನ ಅಂತ ಹೊರಗಾಕ್ಬೇಕಾ, ಯಾಕಂದರೆ ನೀವು ಮುಸ್ಲಿಮ್ ಹಾಕೋಗಿದ್ದೀರಿ ಅಂತ. ಒಂದು. ಎರಡನೇದು, ಯಾರು ಹೇಳಿದ್ದಾರೆ ನಿಮಗೆ ಕುಂಕುಮ ಹಾಕ್ಕೋಬೇಕು? ಕುಂಕುಮದ ಪ್ರಶ್ನೆ ಅಲ್ಲ, ಅದು ನಂಬಿಕೆಯ ಪ್ರಶ್ನೆ. ಆಚರಣೆಯಲ್ಲಿ ಬದಲಾವಣೆ ಅಷ್ಟೇ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೊಟ್ಟೋಗ್ತೀನಿ. ಎಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದೀರಿ ಎಲ್ಲ. GTD ಬಿಡ್ರಿ, ಬಾಲಕೃಷ್ಣ DK ಶಿವಕುಮಾರ್ನ ಮೆಚ್ಚಿಸ್ಲಿಕ್ಕೆ ಆಡೋ ಥರನೇ GTD ಈಗ ಸಿದ್ದರಾಮಯ್ಯನೂ ಸರ್ಕಾರನೂ ಮೆಚ್ಚಿಸ್ಲಿಕ್ಕೆ ಮಾತಾಡ್ತಿದ್ದಾರೆ ಅಷ್ಟೇ ಎಲ್ಲದರಲ್ಲೂ. ಅವ್ರನ್ನ ಬಿಡ್ರಿ, ಅವ್ರನ್ನ ಸೀರಿಯಸ್ ಆಗಿ ತಗೋಬೇಡಿ ಅವ್ರನ್ನ ಈ ವಿಚಾರದಲ್ಲಿ. ಹೌದು ಅನ್ಬೇಕಷ್ಟೇ. ನೋ, ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಈಸ್ ಟಾಕಿಂಗ್ ಅಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಉರ್ದು ಅಕಾಡೆಮಿ ಜಾವೇದ್ ಅಖ್ತರ್ ಫಿಲಮ್ ಶಬನಾಜ್ ಮಿ ಹಸ್ಬೆಂಡ್ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೋ ಮುಖ್ಯ ಅತಿಥಿಗೆ ಯಾಕೋ ಕರೆಯತ್ತೆ. ಕೂಡಲೇ ಅಲ್ಲಿಯ ಉಲೇಮ ಇವರುಗಳು ಮೌಲ್ವಿಗಳು ಎಲ್ಲ ಸೇರಿಕೊಂಡು ಒಂದು ನೋಟ್ ಹಾಕ್ತಾರೆ, ಅವ್ರನ್ನ ನೀವು ಕರೆಯೋ ಹಾಗಿಲ್ಲ, ಯಾಕಂದರೆ ಅವ್ರು ಸದಾಕಾಲ ದೇವರು ಮತ್ತು ಧರ್ಮದ ವಿಚಾರದಲ್ಲಿ ಭಿನ್ನವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಇದು ಆ್ಯಂಟಿ ಮುಸ್ಲಿಂ, ಕರೆಯಕೂಡದು ನೀವು. ಪಶ್ಚಿಮ ಬಂಗಾಳದ ಸರ್ಕಾರ ಆ ಇಡೀ ಕಾರ್ಯಕ್ರಮನ ರದ್ದು ಮಾಡುತ್ತೆ. ಬೇರೆ ಕಡೆ ಹಿಂದೂ ಧರ್ಮದ ಬಗ್ಗೆ ಭಯೋತ್ಪಾದಕರಂತ ಆಡೋದು ಅಂತ ಆ ಬುರ್ಡೆ ಮಮತಾ ಬ್ಯಾನರ್ಜಿ. ಇಲ್ಲೇನಿದು ಕ್ಯಾನ್ಸಲ್ ಮಾಡ್ತಾರೆ. ಯಾರಿಗೆ ಹೆದರ್ಕೊಂಡು? ಆ ಸೋ ಕಾಲ್ಡ್ ಎಕ್ಸ್ಟ್ರೀಮಿಸ್ಟ್ಗಳಿಗೆ ಹೆದರ್ಕೊಂಡು, ಆ ಭಯೋತ್ಪಾದಕರಿಗೆ ಹೆದರ್ಕೊಂಡು ಮಾಡ್ತಾರೆ. ಜಾವೇದ್ ಅಖ್ತರ್ನ ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ. ಮುಸ್ಲಿಮನಾಗಿ ಮುಸ್ಲಿಂ ಧರ್ಮದ ಬಗ್ಗೆ ಆಡಿದ ಮಾತುಗಳನ್ನು ಮುಸ್ಲಿಮರು ಸಹಿಸದೆ ಅದನ್ನೇ ಕ್ಯಾನ್ಸಲ್ ಮಾಡಿಸ್ಬೋದು ಅನ್ನೋದಾದರೆ, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ನಂಬಿಕೆಯ ಭಾಗವಾಗಿ ಇರುವ ನಾಡದೇವತೆ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯವನ್ನು ಹೊಂದಿರುವ ಹೆಣ್ಣುಮಗಳು ನನ್ನ ಅಭಿಪ್ರಾಯವೇನು ಎಂದು ಸ್ಪಷ್ಟಪಡಿಸುವವರೆಗೂ ಅಥವಾ ಪಡಿಸದಿದ್ದರೆ ಉದ್ಘಾಟನೆ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಯಾರು ಹೇಳ್ತಾರಪ್ಪ? ಯಾರು ಹೇಳ್ತಾರಪ್ಪ? ಅಲ್ಲಿ ಅದೇ ಧರ್ಮದ ದೇವರದು. ಇಲ್ಲಿ ರಿವರ್ಸ್, ಇಲ್ಲಿ ಸೆಕ್ಯುಲರ್ ಅಂತೀರಿ. ಅಲ್ಲಿ ಯಾಕೆ ಸೆಕ್ಯುಲರ್ ಆಗಲಿಲ್ಲ ಹಾಗಾರದು? ಎಂಥ ದ್ವಂದ್ವವಾದಿಗಳಾಗಿ ಭಾರತದಲ್ಲಿ ಜನ ಇವಾಗ ಇದ್ದಾರೆ ಅಂತಂದರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಲೆಫ್ಟಿಸ್ಟ್ಗಳು ಮತ್ತು ಸಿದ್ದರಾಮಯ್ಯನಂಥ ಸುತ್ತಲೂ ನಿಂತಿರೋ ಗುಂಪುಗಳು ಕೆಲವರೆಲ್ಲ. ಜಸ್ಟ್ ಇಮ್ಯಾಜಿನ್, ಯಾಕೆ ಕಂಪೇರ್ ಅದು ವೆಸ್ಟ್ ಬೆಂಗಾಲ್ ಬಿಡ್ರಿ, ನಮಗೆ ಸಂಬಂಧ ಇಲ್ಲ. ನಾನು ಟಾಕಿಂಗ್ ಆಫ್ ನಿಮ್ಮ ನಿಲುವುಗಳನ್ನು ಹೇಳೋದು. ನಾನು ತಪ್ಪಲ್ಲ ಅವರು ಉದ್ಘಾಟನೆ ಮಾಡೋದು, ನಂಬಿಕೆಗಳ ವಿಚಾರದಲ್ಲಿ ಅದು ತಿಸ್ರ ಆಗಿದೆ ಅಷ್ಟೇ. ಎಸ್, ಇತಿಹಾಸದ ಪುಟಕ್ಕೇನೋ ಸೇರ್ತಾ ಇದೆಯಂತೆ. ಪಾಲಿಕೆನೋ 5 ಪಾಲಿಕೆ ಮಾಡಿದ್ರಂತೆ, 100ರಿಂದ 150 ವಾರ್ಡ್ ಸೇರಿಸ್ತಾರಂತೆ ಒಂದೊಂದು ಪಾಲಿಕೆಗೆ. 200 ಮಾಡಿ, 500 ಮಾಡಿ, 1000 ಮಾಡಿ. ಬೆಂಗಳೂರಲ್ಲಿರೋ ಎಲ್ಲ ಪ್ರಜೆಗಳನ್ನು ಪಾಲಿಕೆಯ ಸದಸ್ಯರು ಅಂತ ಬೇಕಾದ್ರೂ ಕರೀರಿ. ಆಗ ಯಾವ ಪ್ರಜೆಯೂ ಯಾರ ಮೇಲೂ ದೂರನ್ನು ಕೊಡುವಂತಿಲ್ಲ. ಮಳೆ ಬಂದರೆ, ನೀರು ಬರದಿದ್ದರೆ, ಬೀದಿ ನಾಯಿಗಳು ಬಂದು ನಮ್ಮ ಮಕ್ಕಳನ್ನು ಕಚ್ಚಿ ಸಾಯಿಸಿದರೆ, ರಸ್ತೆ ಸರಿ ಇಲ್ಲದಿದ್ದರೆ, ಮರ ಬಿದ್ದರೆ, ಕರೆಂಟ್ ಹೋದರೆ ಯಾರನ್ನೂ ಯಾರು ಬೈಯುವಂತಿಲ್ಲ. ಬೆಂಗಳೂರಿನ ಎಲ್ಲ ಪ್ರಜೆಗಳು ಪಾಲಿಕೆಯ ಸದಸ್ಯರು. ಯಾಕೆಂದ್ರೆ ನೀನೇ ಜವಾಬ್ದಾರಿ. ಫಿನಿಶ್. ಮಿಸ್ಟರ್ DK ಶಿವಕುಮಾರ್ ಸರ್, ಒಂದು 50 ಮಾಡ್ರಿ ಕಾರ್ಪೊರೇಷನ್, ಎಲ್ಲರನ್ನೂ ಹಾಕ್ಬಿಡ್ರಿ, ಹೇಳ್ತೀನಿ ಅದರೊಳಿಕೆ. ಆಮೇಲೆ ಅವ್ರಿಗೆಲ್ಲ ಒಂದು ಡೇಟ್ ಕೊಟ್ಬಿಡಿ. ಈ ಮೀಟಿಂಗ್ಗೆ ಇಷ್ಟು ಜನ ಬರಬಹುದು, ಈ ಮೀಟಿಂಗ್ಗೆ ಇಷ್ಟು ಜನ ಬರಬಹುದು, ಎಲ್ಲರನ್ನೂ ಒಟ್ಟಿಗೆ ಕರೆಯೋಕ್ಕಾಗಲ್ಲ. ಬಟ್ ನೀವೆಲ್ಲ ಕಾರ್ಪೊರೇಟರ್ಗಳು ಮಾಡ್ತಾರಂತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವತ್ತಿಗೆ ಬಂತಂತೆ ಇದು ಚಾಲ್ತಿಗೆ. ನಾಳೆಯಿಂದ ಟ್ಯಾಕ್ಸ್ ಅಂತೆ. ಏನು ಟ್ಯಾಕ್ಸ್? ಆ ಏರಿಯಾದ ಅವ್ರು ಕಲೆಕ್ಟ್ ಮಾಡ್ಕೊತೀರಿ ಅಷ್ಟೇ ತಾನೆ? ಸರಿ ಆಯ್ತು, ಇದೆಲ್ಲ ಹೇಳಿದ್ದಾರೆ ಅವರು, ಸಂತೋಷ. ನನ್ನ ಪ್ರಶ್ನೆ ಇಷ್ಟೇ ಮಾನ್ಯ ಮಿನಿಸ್ಟ್ರಿಗೆ, ಆರ್ ದಿ ಗೌರ್ನಮೆಂಟಿಗೆ. 5 ಅಲ್ಲ, ನೀವು 50 ಮಾಡಿ. ಅದರಿಂದ ಏನು ಪ್ರಯೋಜನ? ಏನು ಪ್ರಯೋಜನ ನಿಮ್ಮ ಪ್ರಕಾರ? ಆಫೀಸರ್ಗಳಿಗೆ ಕಾರು, ಬಂಗ್ಲೆ, ಇನ್ನೊಂದು 5 ಕಟ್ಟಡ ಕಟ್ಟಕ್ಕೆ, ನಿಮಗೆ ಕಾಂಟ್ರಾಕ್ಟ್ ಕೊಡೋಕ್ಕೆ ಸ್ಮೂತಾಗಿ ಬೆಣ್ಣೆ ಅಥವಾ ಲಡ್ಡು ಎಲ್ಲ ಇದೆ ಅಷ್ಟೇ.
ಏನು ಉದ್ಧಾರ ಮಾಡ್ತೀರಿ? ವಾಟ್ ಈಸ್ ಯುವರ್ ಕೋರ್ ಡಿಸಿಷನ್ಸ್ ಆಫ್ ದೀಸ್ 5 ಪಾಲಿಕೆಗಳು ನನಗೆ ಹೇಳಿ. ಮೆಂಟಲಿ ಇರೋ ಅದೇ ಆಫೀಸರ್ಗಳು, ಮೆಂಟಲಿ ಇರೋ ಅದೇ ಕರಪ್ಟ್ ಕಚಡಗಳು, ಹೇಸಿಗೆ ತಿನ್ನೋ ಜನ, ಏನ್ರಿ ಬದಲಾಯಿಸ್ತೀರಿ ನೀವು? 5 ಪಾಲಿಕೆ ಮಾಡಿ ನನಗೊಂದು ಚಾರ್ಟರ್ ಕೊಡ್ರಿ ನೋಡೋಣ. 5 ಪಾಲಿಕೆಗಳಿಂದಾಗಿಂದ ಈ ಚಾರ್ಟರ್ನಲ್ಲಿ ಇರುತ್ತೆ ಇನ್ಮೇಲೆ ಕಾರ್ಪೊರೇಷನ್ಸು ಅಂತ ಕೊಡಿ ನೋಡೋಣ. ಇದೇ ಅಧಿಕಾರಿಗಳು ಆಗಲೂ ಇದ್ರು ರೋಡ್ ಮಾಡೋಕ್ಕೆ, ವಲಯಗಳಲ್ಲಿ, ವಿಭಾಗಗಳಲ್ಲಿ. ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗ ಆಡಳಿತ ವ್ಯವಸ್ಥೆ ಸುಲಭ ಆಗುತ್ತೆ, ದಕ್ಷತೆ ಹೆಚ್ಚುತ್ತೆ. ನೋಡ್ತೀವಲ್ಲ, ನೋಡೋಣ, ವಿ ವಿಲ್ ಸಿ. ಅದೇ ಭ್ರಷ್ಟ ಕಚಡಗಳು, ಅದೇ ದರಿದ್ರ ಗೆಟ್ಟಂತಹ ಟ್ರಾನ್ಸ್ಫರ್ಗಳು, ನೋಡೋಣ, ವಿ ವಿಲ್ ಸಿ. ಮನಸ್ಥಿತಿ ಚೇಂಜ್ ಆಗದೆ ಹೊಸ ಮನೆ ಒಳಕ್ಕೆ ಹೋಗ್ಬಿಟ್ರೆ ಅದು ದೇವಾಲಯ ಆಗತ್ತೇನ್ರಿ? ಉದ್ದೇಶ ಈಡೇರುತ್ತಾ? ಎಸ್. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡ್ ಬರ್ತಾ ಇದೆಯಾ? ಈ ಸಂಬಂಧ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಾ ಹೀಗೊಂದು ಚರ್ಚೆ ಜೋರಾಗಿದೆ. ಇಡಿ ಎಂಟ್ರಿಗೆ ಸಿದ್ಧತೆ ಕೂಡ ನಡೆದಿದೆ. ಕೆಲವು ಎನ್ಜಿಒಗಳು ಕಾನೂನು ಉಲ್ಲಂಘಿಸಿ ವಿದೇಶಿ ಹಣ ಪಡೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಹಣ ಧರ್ಮಸ್ಥಳ ವಿರುದ್ಧ ಪಿತೂರಿಗೆ ಬಳಕೆಯಾಗಿರುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಬ್ಯಾಂಕ್ಗಳಿಗೆ ಮಾಹಿತಿ ನೀಡುವಂತೆ ಇಡಿ ಪತ್ರವನ್ನು ಬರೆದಿದೆ. ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆಯಡಿ ಕೇಸ್ ದಾಖಲಿಸಿ ತನಿಖೆಗೆ ಇಡಿ ಮುಂದಾಗುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಹೋರಾಟ ಮಾಡ್ತಿರೋದನ್ನ ನೋಡಿದ್ರೆ ಅವರಿಗೆ ಎಲ್ಲಿಂದಲೋ ಹಣ ಬಂದಿರಬಹುದು ಅಂತ ಸಿಎಂ ಶಂಕಿಸಿದ್ದಾರೆ. ಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟನ್ನ ಕೊಟ್ಟರು. ಇನ್ನು ಸಮೀರ್ ಪಬ್ಲಿಕ್ ಟಿವಿಯ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ವಿದೇಶದಿಂದ ಹಣ ಹರಿದು ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಲ್ಲ, ಪೊಲೀಸ್ ತನಿಖೆ ಆಗ್ತಾ ಇದೆ, ಸತ್ಯ ಹೊರಗೆ ಬರುತ್ತೆ, ಶೀಘ್ರದಲ್ಲೇ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿ ಇಡಿ ತನಿಖೆ ಮಾಡೋದಾದ್ರೆ ಮಾಡಲಿ, ಆದರೆ ಎನ್ಐಎಗೆ ಕೊಡಲ್ಲ ಅಂದಿದ್ದಾರೆ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ. ದೆಹಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ರೆ ಆ ಸತ್ಯವನ್ನ SIT ಬಯಲಿಗೆ ಇಳಿತಾ? ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ. ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗುತ್ತೆ. ಅವ್ರದ್ದೇ ಬೇರೆ ಆಂಗಲ್ ಅಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ ರಾಜಕೀಯವಾಗಿ ಇದ್ರದ್ದು ಮುಗಿತಾ ನಿಮ್ದು? SIT ಇನ್ನ ನಡೀತಾ ಇದೆಯಾ ಮೇಡಮ್? SIT ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ. ಅದು ಮುಗೀತು ಮೇಡಮ್, ಮುಗೀತು. ಆಲ್ ರೈಟ್. ಫಸ್ಟ್ ಸಮೀರ್ದು ದುಡ್ಡು ಬಂದಿದೆಯಾ ನನಗೆ ಗೊತ್ತಿಲ್ಲ. ನಾನು ಪೊಲೀಸ್ನವ್ರು ನಾನು ಕೇಳಿದ್ರೆ ಹೇಳ್ತೀನಿ ಸತ್ಯ ಬರುತ್ತೆ. ಎಲ್ಲರೂ ಸತ್ಯ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ. ಸತ್ಯ ಯಾವುದು ಅನ್ನೋದೇ ಪ್ರಶ್ನೆ ಈಗ. ಒಂದು ಎರಡನೇದು, ಆ ವ್ಯಕ್ತಿಗೆ ದುಡ್ಡು ಬಂದಿದೆಯೋ ಯೂಟ್ಯೂಬೆಲ್ಲ ಕೆಲಸ ಮಾಡು ಅಂತ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಬಂದಿದ್ರೆ ಬಂದಿದೆ ಅಂತ ಲೆಕ್ಕ ತೋರಿಸಿ ಅಷ್ಟೇ. ಬಟ್ ಈ ವ್ಯಕ್ತಿದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ. ಇದು ವಿಡಿಯೋ ಮಾಡಿದ್ದರೆ ಅದರ ಕಂಟೆಂಟಿನ ಮೇಲೂ ತನಿಖೆ ನಡೀಬೇಕದು. ಹೌ ಡಿಡ್ ಯು ಅರೈವ್ ಎಟ್ ದಟ್ ಕನ್ಕ್ಲೂಸಿವ್ ವಿಡಿಯೋಗಳು ಹೇಳಿ ಅಂತ ವಿಟ್ನೆಸ್ ರೀತಿಯಲ್ಲಿ. ಒಂಥರ ನಾನು ನೋಡಿದ್ದೀನಿ ಅನ್ನೋ ಥರ ನಿರ್ದೇಶಿತವಾಗಿ ಅವಳು ಬರ್ತಾಳೆ, ಅವಳನ್ನು ರೇಪ್ ಮಾಡ್ತಾರೆ, ಅದೆಷ್ಟೋ 4 ದಿನ ಮಾಡ್ತಾರೆ, ಅದೇನೋ ಅವಳು ಫ್ರೆಂಡ್ಸ್ ಮುಂದೆನೇ ಆಗಿಬಿಡುತ್ತೆ, ಅವಳು ಫ್ರೆಂಡ್ಸ್ ಎಲ್ಲ ಆಮೇಲೆ ಹೊರಟೋಗ್ತಾರೆ. ಸರ್ ಆಲ್ ರಬ್ಬಿಶ್, ಬ್ಯಾಡ್ ಜರ್ನಲಿಸಮ್. ಈಗಲೂ ಹೇಳ್ತೀನಿ ನಾನು ಅದನ್ನು, ಬ್ಯಾಡ್ ಜರ್ನಲಿಸಮ್. ಅದು ಉದ್ದೇಶ ಏನಾದ್ರು ಇರ್ಬೋದು, ನ್ಯಾಯ ಕೊಡಿಸ್ಬೇಕು ಅನ್ನೋ ಆತ್ರ ಇರ್ಬೋದು, ಬಟ್ ಅಟ್ರಾಷಿಯಸ್ ಜರ್ನಲಿಸಮ್ ಅದು. ಇಮ್ಯಾಜಿನೇಟಿವ್, ಊಹಾತ್ಮಕ ಪತ್ರಿಕೋದ್ಯಮ ಮಾಡೋ ಅಷ್ಟು ಡೇಂಜರಸ್ಸು, ಭಯೋತ್ಪಾದಕತೆಗಿಂತ ದೊಡ್ಡ ಡೇಂಜರ್ ಅದು. ಅದರ ಬಗ್ಗೆನೂ ತನಿಖೆ ಆಗಬೇಕು. ಎರಡನೇದು, CM ಶಂಕೆ, ಬಿಜೆಪಿಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ. ಸರ್ ನೀವು ಅಪೋಸಿಷನಲ್ಲಿದ್ದಾಗ ಬಳ್ಳಾರಿಗೆ ಹೋದ್ರಲ್ಲ ವಾಕಿಂಗಲ್ಲಿ, ಆಗ ಎಲ್ಲಿಂದ ಬಂತು ಸರ್ ನಿಮಗೆ ದುಡ್ಡು? ಈಗ ಎಲ್ಲೂ ಅಧಿಕಾರದಲ್ಲಿ ಇಲ್ಲದೆ ಒಂಥರ ಕರ್ನಾಟಕದ ಮೇಲೆ ಅವಲಂಬಿತವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೂತ್ಕೊಂಡಿದೆಯಲ್ಲ. ರಾಹುಲ್ ಗಾಂಧಿ ಕಂಡು ಕಡೆ ಎಲ್ಲ ಪಾದಯಾತ್ರೆ, ಕಂಡು ಕಡೆ ಎಲ್ಲ ಫಂಕ್ಷನ್ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ಯಾರಾದರೂ ಕೇಳಬೇಕು. ಯಾವ ಪಾರಿನು ಸರ್ ಅವ್ರಿಗೆ? ಅದನ್ನ ಯಾವ ತನಿಖೆ ಕೊಡಬೇಕು? ಅದನ್ನ ಯಾವ ತನಿಖೆ ಕೊಡೋಣ ಸರ್? ಯಾಕ್ರಿ ಸುಮ್ಮನೆ ಇವೆಲ್ಲ ಕೇಳಿ ಅಪಹಾಸ್ಯಕ್ಕೀಡಾಗ್ತೀರಿ ಎಲ್ಲರೂ? ಲೋಕಲಿ ಅಪೋಸಿಷನ್ ಪಾರ್ಟಿ ಅಥವಾ ರೂಲಿಂಗ್ ಪಾರ್ಟಿಗಳಾಗಿದ್ದವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅವ್ರ ಕಾರ್ಯಕ್ರಮಗಳನ್ನು ನಡೆಸೋಕ್ಕೆ ಅಂತ ನಿಮ್ಗೆ ಅರಿವಿಲ್ವಾ? ನಿಮ್ಗೆ ಗೊತ್ತಿಲ್ವಾ ನಿಮ್ಮದು ಬಳ್ಳಾರಿ ಯಾತ್ರೆಗೆ ಎಲ್ಲಿಂದ ಬಂತು ದುಡ್ಡು ಅಂತ? ಬ್ಯಾಡಪ್ಪ, ನಿಮ್ಮದು 75ನೇ ವರ್ಷದ ಇದು ಹುಟ್ಟುದಬ್ಬ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ, ಅದಕ್ಕೆ ಎಲ್ಲಿಂದ ಬಂತು ದುಡ್ಡು? ಸುಮ್ಮನೆ ಅದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಇದು ಫಾರಿನ್ ಆಗಿದ್ದರಿಂದ ಇಂಪಾರ್ಟೆಂಟ್. ಇಫ್ ಇಟ್ ಈಸ್ ಎ ಫಾರಿನ್ ಫಂಡೆಡ್ ಕಾನ್ಸ್ಪಿರಸಿ, ಮುಖಾಮುಖಿ ನೋಡದೆ ನೇಣಾಕ್ಬೇಕು ಆ ಕಚಡಗಳಿಗೆ. ಅದಕ್ಕದು ಪ್ರಶ್ನೆ ಆಗಿರೋದು. ಹಾಗೆ ಇವರು ಹೇಳದೇ ಇದ್ರೆ NIA ಬರುತ್ತಲ್ಲ ಸರ್? ಬರುತ್ತೋ ಬಿಡುತ್ತೋ ಆಮೇಲೆ ನೋಡೋಣ. ಎಸ್.